ಸಮಸ್ತ ಕರುನಾಡಿಗೂ ಹಾಗೂ ದೊಡ್ಡಮ್ಮ ತಾಯಿಯ ಎಲ್ಲ ಭಕ್ತ ಕೋಟಿಗೂ ನಮ್ಮ ರೆಬಲ್ ಸ್ಟಾರ್ ಕನ್ನಡ ಟಿವಿಗೆ ಸ್ವಾಗತ. ವೀಕ್ಷಕರೇ, ಮೊದಲ 2 ಭಾಗಗಳಲ್ಲಿ ಶಿವಪಾರ್ವತಿ ಹಾಗೂ ರಾಮ ಸೀತೆಯ ಪ್ರೇಮ ಕಥೆಯನ್ನು ತಿಳಿದುಕೊಂಡೆವು. ಈ ಭಾಗದಲ್ಲಿ ರಾಧಾಕೃಷ್ಣರ ಪ್ರೇಮ ಕಥೆಯನ್ನು ನೋಡೋಣ. ರಾಧಾಕೃಷ್ಣರದ್ದು ಒಂದು ಭಗ್ನ ಪ್ರೇಮ ಕಥೆ. 16,100 ಹೆಂಡತಿಯರಿದ್ದರು ಕೃಷ್ಣನಿಗೆ ಎನ್ನಲಾಗುತ್ತದೆ. ಆದರೆ ರಾಧೆಗೆ ದೊರೆತ ಗೌರವ ಹಾಗೂ ವಿಶೇಷ ಸ್ಥಾನಗಳು ಬೇರೆ ಯಾರಿಗೂ ದೊರೆಯಲಿಲ್ಲ. ಕಾರಣ ಅವಳ ತ್ಯಾಗ. ಕೃಷ್ಣನ ಕೊಳಲಿನ ನಾದಕ್ಕೆ ಗೋವುಗಳಷ್ಟೇ ಅಲ್ಲ, ಗೋಪಿಕೆಯರು ಸಹ ತಲೆ ತೂಗುತ್ತಿದ್ದರು. ಅವನ ಆ ಕೊಳಲಿನ ನಾದಕ್ಕೆ ಗೋಪಿಕೆಯರು ಅವನಿಗೆ ಮೋಹಿತರಾಗಿದ್ದರು. ಆದರೆ ರಾಧೆಯು ಮನಸ್ಸೋತಿದ್ದಳು. ಬಾಲಕರಾಗಿದ್ದಾಗಿನಿಂದಲೇ ಇವರಿಬ್ಬರ ನಡುವೆ ಪ್ರೇಮವು ಮೂಡಿತ್ತು. ಕೃಷ್ಣನಿಗಿಂತ ರಾಧೆಯು ವಯಸ್ಸಿನಲ್ಲಿ ದೊಡ್ಡವಳಾಗಿದ್ದಳು. ಕೃಷ್ಣನ ತುಂಟಾಟಗಳಿಂದ ಗೋಪಿಕೆಯರು ಸದಾ ಕೃಷ್ಣನನ್ನೇ ಹಿಂಬಾಲಿಸುತ್ತಿದ್ದರು. ಆದರೆ ಕೃಷ್ಣನ ಮನಸ್ಸು ಸದಾ ರಾಧೆಯನ್ನೇ ಹಿಂಬಾಲಿಸುತ್ತಿತ್ತು. ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ, ಹಾಗೆ ಲಕ್ಷ್ಮಿಯ ಅವತಾರವೇ ರಾಧೆ. ಯುಗಗಳಿಗೆ ತಕ್ಕಂತೆ ಅವತರಿಸಿ ತಮ್ಮನ್ನು ತಾವು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ರಾಧೆಯು ಕೃಷ್ಣನಿಂದ ದೂರವಾಗಲು ಕಾರಣವೇನು? ರಾಧೆಯನ್ನು ವಿವಾಹವಾಗುವುದಾಗಿ ತನ್ನ ತಾಯಿ ಯಶೋದೆಗೆ ತಿಳಿಸಿದಾಗ ತಾಯಿಯು ನಿರಾಕರಿಸುತ್ತಾಳೆ. ನೀನು ರಾಜನಾಗುವವನು, ಅವಳು ಗೋವು ಕಾಯುವ ಗೋಪಿಕೆ. ಅವಳು ವಯಸ್ಸಿನಲ್ಲಿ ದೊಡ್ಡವಳು, ಹಾಗೆ ಅವಳಿಗೆ ಈಗಾಗಲೇ ಬೇರೊಬ್ಬರ ಜೊತೆ ಮದುವೆ ನಿಶ್ಚಯವಾಗಿದೆ. ಹೀಗಿರುವಾಗ ನಿಮ್ಮಿಬ್ಬರ ಮದುವೆ ಸಾಧ್ಯವಿಲ್ಲ ಎನ್ನುತ್ತಾಳೆ. ತಾಯಿಯು ಎಷ್ಟೇ ಪ್ರಯತ್ನಿಸಿದರೂ ಕೃಷ್ಣನ ನಿರ್ಧಾರ ಬದಲಿಸಲು ಸಾಧ್ಯವಾಗಲಿಲ್ಲ. ಆಗ ಗುರು ಗರ್ಗಾಚಾರ್ಯರನ್ನು ಕೃಷ್ಣನಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಳ್ಳುತ್ತಾರೆ. ಎಲ್ಲವನ್ನು ಅರಿತ ಗುರುಗಳು ಕೃಷ್ಣನನ್ನು ಕರೆದು, ಕೃಷ್ಣ, ನೀನು ಹುಟ್ಟಿರುವುದು ಲೋಕ ಕಲ್ಯಾಣಕ್ಕಾಗಿ ಹೊರತು ರಾಧೆಯ ಪ್ರೀತಿಗಾಗಿ ಅಲ್ಲ. ಸಮಸ್ತ ಭೂಲೋಕವು ನಿನ್ನ ಲೀಲೆಗಳಿಂದ ಉದ್ಧಾರವಾಗಬೇಕಾಗಿದೆ. ಪಟ್ಟಾಭಿಷಕ್ತನಾಗಿ ರಾಜ್ಯವನ್ನು ಮುನ್ನಡೆಸಬೇಕಾಗಿದೆ. ಹೀಗೆ ಎಷ್ಟೇ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಕೃಷ್ಣ ಇರಲಿಲ್ಲ. ಆಗ ಅನಿವಾರ್ಯವಾಗಿ ಕೆಲವು ಸತ್ಯಗಳನ್ನು ಹೇಳಬೇಕಾಯಿತು. ಗುರು ಗರ್ಗಾಚಾರ್ಯರು, ಕೃಷ್ಣ, ನೀನು ಯಶೋದೆ ನಂದಗೋಪನ ಮಗನಲ್ಲ. ನಿನ್ನ ತಾಯಿಯು ಕಂಸನ ತಂಗಿ. ನೀನು ದೇವಕಿಯ ಮಗ. ನಿನ್ನ ತಂದೆ ತಾಯಿಯು ನಿನ್ನ ಬರುವಿಕೆಯನ್ನೇ ಕಾಯುತ್ತಿದ್ದಾರೆ. ನೀನು ಕಂಸನನ್ನು ಸಂಹರಿಸಿ ಅವನ ಸೆರೆಮನೆಯಿಂದ ಅವರಿಗೆ ಬಿಡುಗಡೆ ಭಾಗ್ಯ ಕೊಡುವೆ ಎಂದು ವರುಷಗಟ್ಟಲೆಯಿಂದ ಕನಸು ಕಾಣುತ್ತಿದ್ದಾರೆ. ನೀನು ರಾಧೆಯೊಬ್ಬಳಿಗೆ ಸ್ವಂತವಾಗಿ ಬಿಟ್ಟರೆ ಲೋಕದಲ್ಲಿ ಕಂಸನಿಂದ ನಡೆಯುತ್ತಿರುವ ಅನಾಚಾರವನ್ನು ತಡೆಯುವವರ್ಯಾರು? ನಿನ್ನಿಂದ ಈ ಯುಗದಲ್ಲಿ ನಡೆಯಬೇಕಾಗಿರುವ ಬಹಳಷ್ಟು ಮಹತ್ ಕಾರ್ಯಗಳನ್ನು ನಡೆಸುವವರ್ಯಾರು? ಈ ಯುಗದ ನಿನ್ನ ಲೀಲೆಗಳನ್ನು ಮತ್ತು ಧರ್ಮ ಪಾಲನೆಯನ್ನು ಮುಂದಿನ ಯುಗಗಳಲ್ಲಿಯೂ ನೆನಪಿಸಿಕೊಂಡು ಧರ್ಮದ ಕಡೆಗೆ ನಡೆಯುವಂತೆ ಮಾಡುವವರ್ಯಾರು? ಗರ್ಗಾಚಾರ್ಯರ ಈ ಮಾತುಗಳಿಂದ ತನ್ನ ಕರ್ತವ್ಯವನ್ನು ಅರಿತು ರಾಧೆಯಿಂದ ದೂರವಾಗಲು ನಿರ್ಧರಿಸಿದ.
ಆ ಕ್ಷಣ ಅವನಿಗೆ ಬೆಂಕಿ ಮಳೆಗೆ ಮೈಯೊಡ್ಡಿದ ಹಾಗೆ ರೋಧಿಸಿದ. ಅವನಿಗಷ್ಟೇ ಗೊತ್ತು ಆ ವಿರಹ ವೇದನೆ. ರಾಧೆಯು ಸಹ ಕೃಷ್ಣನ ಕರ್ತವ್ಯಗಳನ್ನು ಅರಿತು ಅವನ ದೈವಿ ಗುಣಗಳು ಅವಳಿಗಷ್ಟೇ ಅಲ್ಲ ಲೋಕಕ್ಕೆ ಸಮರ್ಪಣೆಯಾಗಬೇಕು ಎಂದು ಅರಿತು ಒಲ್ಲದ ಮನಸ್ಸಿನಿಂದ ಅವನಿಂದ ದೂರವಾಗಲು ನಿರ್ಧರಿಸಿದಳು. ನಾವಿಬ್ಬರು 2 ದೇಹಗಳಾಗಿದ್ದರೂ ಒಂದೇ ಆತ್ಮ. ನಮ್ಮ ಆತ್ಮಕ್ಕೆ ಮದುವೆಯ ಅವಶ್ಯಕತೆ ಇಲ್ಲ. ನಾವಿಬ್ಬರು ಒಂದೇ ಎಂದು ಹೇಳಿ ಕೊನೆಯದಾಗಿ ರಾಧೆಯನ್ನು ಬಾಚಿ ತಬ್ಬಿಕೊಂಡ. ಅವಳ ತ್ಯಾಗಕ್ಕೆ ನಿನ್ನ ಹೆಸರಿನ ಹಿಂದೆ ನನ್ನ ಹೆಸರು ಅಂಟಿಕೊಳ್ಳಲಿ ಎಂದು ವರ ಕೊಟ್ಟ. ಹಾಗಾಗಿ ನಾವು ರಾಧೆ ಕೃಷ್ಣ ಎಂದು ಕರೆಯುತ್ತೇವೆ. ಪ್ರೇಮಿಗಳು ತಮ್ಮ ಸ್ವಾರ್ಥಕ್ಕಾಗಿ ಕರ್ತವ್ಯಗಳನ್ನು ಮರೆಯಬಾರದು ಎಂದು ಲೋಕಕ್ಕೆ ತಿಳಿಸುವುದಕ್ಕಾಗಿ ನಡೆದ ಹಾಗಿದೆ ರಾಧಾಕೃಷ್ಣರ ಪ್ರೇಮ ಕಥೆ. ವೀಕ್ಷಕರೇ, ಈ ಎಲ್ಲ ದೇವತೆಗಳ ಪ್ರೇಮ ಕಥೆ ಹೇಳಿದ್ಯಾಕೆ? ದೊಡ್ಡಮ್ಮ ದೇವಿಯ ಪ್ರೇಮ ಕಥೆಯಾದರೂ ಏನು? ಎಲ್ಲವನ್ನು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳೋಣ. ಸರ್ವೇ ಜನಃ ಸುಖಿನೋ ಭವತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ.